Good evening, dear students, teachers, and the school administrative department. We welcome you all to our Vidya Shakti science session. My name is Ashwita Malnad, and I'm your science tutor. Dear students, so how was your day? Hopefully, you enjoyed and you had a fun filled, happy day, isn't it? So, school days are something like this, which seems to be very joyful and happy, isn't it? Meanwhile, we have been received so many messages and so much of love and respect from you. So, we are grateful for that. So many good evening messages. Very happy evening to all of you, my dear students. And principal of DBRARSBD School. Even you have sent us a very good message. Thank you so much for your lovely messages. We are grateful for you. Thank you. So we shall look forward for your active participation, unlike the morning session as well here also. So in the morning session, we were discussing about sound and we were also discussing about the various mode through which sound generally happen, isn't it? So we also discussed about the eardrums and what are the quality measurement that you're supposed to take in order to clear your ear, isn't it? ಯಾವುದೇ ಶಾರ್ಪ್ ಆಗಿರುವಂತಹದ್ದು ಅಥವಾ ಅನವಶ್ಯಕ ವಸ್ತುಗಳನ್ನ ಕಿವಿ ಒಳಗಡೆ ಹಾಕೊಂಡ್ಲಿಕ್ಕೆ ಹೋಗ್ಬಾರ್ದು. ಹಂಗ್ ಮಾಡ್ದಾಗ ಏನಾಗುತ್ತೆ, ನಮ್ಮ ಕಿವಿಯೊಳಗಿನ ಇಯರ್ ಡ್ರಮ್ಸ್ ಅಥವಾ ಕಿವಿ ತಮಟೆ ಹರಿದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನಮ್ಮ ಕಿವಿಯನ್ನ ನಾವ್ ಹೇಗ್ ಕ್ಲೀನ್ ಮಾಡ್ಕೊಬೇಕು? ಈ ಕ್ವೆಶ್ಚನ್ ನಿಮ್ಮಲ್ಲಿ ಮೂಡೋದು ಸಹಜ. ಸೊ ಅದಕ್ಕೆ ಉತ್ತರನ ನಾನು ಈ ಕ್ಲಾಸ್ನ ಕೊನೆಯಲ್ಲಿ ನಿಮ್ಗೆ ನೀಡ್ತೇನೆ. ಓಕೆ, ಸೊ ಲೆಟ್ us wait for that till the end of the session. Having said that, we will quickly get into the topic, that is amplitude, time period and frequency of a vibration. ಸೊ ನಿಮ್ಗೆಲ್ಲರಿಗೂ ಓಸಿಲೇಟರಿ ಮೋಷನ್ ಬಗ್ಗೆ ಗೊತ್ತಿರುತ್ತೆ. ಓಸಿಲೇಟರಿ ಮೋಷನ್ ಅಂತ ಹೇಳಿದ್ರೆ ಏನು? ಮಾರ್ನಿಂಗ್ ಅಲ್ಲೂ ಕೆಲವೊಂದಿಷ್ಟು ಜನ ಉತ್ತರ ಕೊಟ್ಟಿದ್ರೆ ಟು ಅಂಡ್ ಫ್ರೋ ಮೂವ್ಮೆಂಟ್ ಅಂತ. isn't it? ಓಸಿಲೇಟರಿ ಅಂತ ಹೇಳಿದ್ರೆ ಟು ಅಂಡ್ ಫ್ರೋ ಮೂವ್ಮೆಂಟ್ ಅಂತ ನೀವು ಹೇಳಿದೀರಾ. KRCRS AI ಮಂಗಳ, ವಿ ಹ್ಯಾವ್ ರಿಸೀವ್ಡ್ ಹ್ಯಾಂಡ್ಸ್ ಅಪ್ ಮಾಡಿದೀರಾ. ವುಡ್ ಯು ಲೈಕ್ ಟು ಸೇ ಸಮಥಿಂಗ್? Thank you. Voice is too clear and good to audible. Thank you so much. Lovely to see that message. Yeah. Having said that, yeah, oscillatory motion ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾರ್ಗೆ ಏನ್ ಹೇಳಲಿಕ್ಕಿದೆ oscillatory motion ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಟು ಅಂಡ್ ಫ್ರೋ ಮೋಷನ್ ಅಂತ ಹೇಳ್ತಾ ಇದ್ದೀರಾ. ಓಕೆ. ಸೊ ಓಸಿಲೇಟರಿ ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆ ಈಗ ನೋಡಿ, ಒಂದು ವ್ಯಕ್ತಿ, ಒಂದು ಮಗು ಇಲ್ಲಿ ಸ್ವಿಂಗ್ ಅಲ್ಲಿ ಕೂತಿದೆ. ಸ್ವಿಂಗ್ ಅಂದ್ರೆ ಜೋಕಾಲಿ, ಜೋಕಾಲಿಯಲ್ಲಿ ಕೂತಿದೆ. ಸೊ ಈ ಜೋಕಾಲಿ ಹಿಂದೆ ಮುಂದೆ ಹೋಗುತ್ತಲ್ಲ, ABC ಈ ಪಾಯಿಂಟ್ ಜಾರುತ್ತಲ್ಲ, ಈ ಒಂದು ಮೋಷನ್ ನ ಆಸಿಲೇಟರಿ ಮೋಷನ್ ಅಥವಾ ಓಸಿಲೇಷನ್ ಅಂತ ಕರಿತೀವಿ. ಅಂದ್ರೆ ರಿಪೀಟೆಡ್ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್, ಹಿಂಭಾಗ ಮುಂಭಾಗ ಹಿಂಭಾಗ ಮುಂಭಾಗ ಹೋಗ್ತಿರ್ತಲ್ಲ ಅದಕ್ಕೆ. ಓಕೆ. ಸೊ ಈ ಒಂದು ಮೋಷನ್ ಅಲ್ಲಿ ಏನಾಗುತ್ತೆ, ಆಫ್ ಅನ್ ಆಬ್ಜೆಕ್ಟ್ ಅರೌಂಡ್ ದ ಸೆಂಟ್ರಲ್ ಮಧ್ಯಭಾಗದಲ್ಲಿ ಮತ್ತೆ ಇಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇರುತ್ತೆ. ದಿಸ್ ಮೂವ್ಮೆಂಟ್ ಇಸ್ ಅ ರಿಸಲ್ಟ್ ಆಫ್ ಅ restoring force that pushes the back to its stable position whenever it is displaced. ಈ ಸ್ವಿಂಗ್ ಅಲ್ಲಿ ಅಂದ್ರೆ ಜೋಕಾಲಿಯಲ್ಲಿ ಹಾಗೆ ಅಲ್ವಾ, ಮಧ್ಯಭಾಗದಲ್ಲಿ ಯಾರಾದ್ರೂ ಜೋರಾಗಿ ಪುಷ್ ಕೊಟ್ಟಾಗ ಮುಂದೆ ಹೋಗ್ತೀವಿ, ಮತ್ತೊಮ್ಮೆ ಹಿಂದೆ ಬರ್ತೀವಿ. ನಿಲ್ಲಿಸ್ಬೇಕಂದ್ರೆ ನಿಧಾನ ಮಾಡ್ಬಿಟ್ಟು ನಮ್ ಕಾಲನ್ನ ಭೂಮಿಗೆ ಇಡ್ಬೇಕಾಗತ್ತೆ. ಸೊ ಆ ತರದಲ್ಲಿ ಹಿಂಭಾಗವಾಗಿ ಮುಂಭಾಗವಾಗಿ ಸಾಗುವಂತ ಮೋಷನ್ ಇದು ಓಸಿಲೇಟರಿ ಮೋಷನ್ ಅಂತ ಹೇಳಿದ್ರೆ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಪೆಂಡುಲಮ್ ಸ್ವಿಂಗಿಂಗ್. ಅವಾಗೆಲ್ಲ ಪೆಂಡುಲಮ್ ಕ್ಲಾಕ್ ಅಂತ ಬರೋದು, ಇವಾಗೆಲ್ಲ ಡಿಜಿಟಲ್ ಕ್ಲಾಕ್ ಜಮಾನ. ಬಟ್ ನಾವೆಲ್ಲ ಚಿಕ್ಕವರಾಗಿದ್ದಾಗ ಪೆಂಡುಲಮ್ ಕ್ಲಾಕ್ ಅಂತ ಬರೋದು. ಸೊ ಆ ಕ್ಲಾಕ್ ಯಾವಾಗ್ಲೂ ಟಾಯಿಂಗ್ ಟಾಯಿಂಗ್ ಅಂತ ಅದು ಸೌಂಡ್ ಮಾಡ್ಕೊಂಡು ಹೋಗೋದು, ಪ್ರತಿ ಗಂಟೆಗೆ ಒಂದ್ಸಲ ಜೋರಾಗಿ ಸೌಂಡ್ ಕೇಳಿಸೋದು, ರೈಟ್? ಅಥವಾ ಸ್ಪ್ರಿಂಗ್ ಮೂವಿಂಗ್ ಅಪ್ ಅಂಡ್ ಡೌನ್, ಸ್ಪ್ರಿಂಗ್ ನ ಮೂವ್ ಮಾಡ್ತಾ ಇದ್ದಾಗ್ಲೂ ಕೂಡ ನಿಮ್ಗೆ ಆ ಓಸಿಲೇಷನ್ ಫೀಲ್ ಆಗುತ್ತೆ. ಸೊ ಇದೊಂದು ರಿಪಿಟೇಟಿವ್ ಮೋಷನ್. ಮೇಡಮ್ ಇದನ್ನ ನೋಟ್ ಮಾಡ್ಕೊಬೇಕಾ? ಖಂಡಿತ ಬೇಡ. ಜಸ್ಟ್ ಲಿಸನ್ ಟು ಮಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳಿ. ನಾನು ಹೇಳುವಂತಹ ವಾಕ್ಯಗಳಲ್ಲಿ, ಇನ್ ದ ಸೆಂಟೆನ್ಸಸ್ ದಟ್ ಐ ಟೆಲ್, if you find any sentence to be very important that you want to note it down, you can note it down there. Okay. So the object that moves back and forth or up and down in a regular pattern, adna ನಾವು ರಿಪಿಟೇಟ್
ರಿಲೇಟಿವ್ ಮೋಷನ್ ಅಂತ ಕರಿತೀವಿ. ಓಕೆ, ಮಕ್ಳಿಗೆ ತಿಳ್ಕೊಂಡಿರ್ಲಿ ಅಂತ ವಿ ಆರ್ ಸೇಯಿಂಗ್ ದಿಸ್. ಇಕ್ವಿಲಿಬ್ರಿಯಂ ಪೊಸಿಷನ್ ಅಂದ್ರೆ ದಿಸ್ ಇಸ್ ದ ಸೆಂಟ್ರಲ್ ಸ್ಟೇಬಲ್ ಪಾಯಿಂಟ್ ಅರೌಂಡ್ ವಿಚ್ ದ ಆಬ್ಜೆಕ್ಟ್ ಮೂವ್ಸ್. ಒಂದು ಮಧ್ಯ ಕೇಂದ್ರೀಕೃತವಾದಂತಹ ಪಾಯಿಂಟ್ ಸುತ್ತ ಒಂದು ವಸ್ತು ತಿರುಗ್ತಾ ಇದ್ದಾಗ ಅದನ್ನ ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಕರಿತೀವಿ. Restoring force or force acts to return the object to its equilibrium position after it has been moved away. Okay, so ಇವೆಲ್ಲ ಕೂಡ ನಾವ್ ಏನ್ರ ಬಗ್ಗೆ ಮಾತಾಡ್ತಾ ಇದ್ವಿ? ಓಸಿಲೇಷನ್ ಬಗ್ಗೆ. ಸೊ ಅದಕ್ಕೆ ಇರುವಂತಹ ಕೆಲವೊಂದು ಉದಾಹರಣೆ. ಸೊ ನೈಜ ಜೀವನದ ಘಟನೆಗಳನ್ನ ನೀವು ನೆನಪಿಸ್ಕೊಬೇಕಂದ್ರೆ ನಾ ಆಗ್ಲೇ ಹೇಳ್ದಂಗೆ ಒಂದು ಜೋಕಾಲಿ ಹಿಂಭಾಗ ಮುಂಭಾಗವಾಗಿ ಟ್ರಾವೆಲ್ ಮಾಡ್ತಾ ಇರೋದು. ಸ್ವಿಂಗ್ ಮೂವಿಂಗ್ ಬ್ಯಾಕ್ ಅಂಡ್ ಫೋರ್ತ್. ದ ಪ್ರಾಂಗ್ಸ್ ಆಫ್ ಟರ್ನಿಂಗ್ ಫಾಕ್ ಅಟ್ ಬೀಯಿಂಗ್ ಸ್ಟ್ರಕ್. ನಾವ್ ಹಿಂಗೆ ಟರ್ನ್ ಮಾಡ್ತೀವಲ್ಲ ಫೋಕ್ ನ, ಅದು. ಅ ಕ್ಲಾಕ್ ಪೆಂಡುಲಮ್, ಒಂದು ಗಡಿಯಾರದಲ್ಲಿರುವಂತಹ ಪೆಂಡುಲಮ್. ದ ವೈಬ್ರೇಷನ್ ಆಫ್ ಅ ಗಿಟಾರ್ ಸ್ಟ್ರಿಂಗ್, ಅದನ್ನ ಟ್ರಿಂಗ್ ಅಂದಾಗ ವೈಬ್ರೇಷನ್ ಆಗುತ್ತಲ್ಲ ಅದು. ಕೆಲವೊಂದ್ಸಲ ಈ ಪಾತ್ರೆ ಕೆಳಗಡೆ ಬೀಳಿಸಿದಾಗ ಒಂದೇ ತರದಲ್ಲಿ ಒಂದೇ ಸುತ್ತಲಿ ಸುತ್ತಿ 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 ಕೊನೆಗೆ ನಿಲ್ಲುತ್ತೆ. ಸೊ ಇವನ್ ದಟ್ ಕುಡ್ ಬಿ ಆಲ್ಸೋ ಅನ್ ಎಕ್ಸಾಂಪಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಓಸಿಲೇಷನ್. ಮತ್ತೆ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಏನು? ವೇವ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮ್ಯಾಮು. ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಏನು ನೋಡಿ. ಫಸ್ಟ್ ಓಸಿಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ದ ನಂಬರ್ ಆಫ್ ಓಸಿಲೇಷನ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ as frequency of the oscillation, and frequency is actually expressed in hertz. ಇದನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ದ ನಂಬರ್ ಆಫ್ ಓಸಿಲೇಷನ್ ಪರ್ ಸೆಕೆಂಡ್, ಈ ಓಸಿಲೇಷನ್ ಅನ್ನೋದು OS ಅಂತ ಹಾಕ್ತೀನಿ. ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ ಎಷ್ಟು ಓಸಿಲೇಷನ್ ಆಗುತ್ತೆ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂಡ್ ಈ ಫ್ರೀಕ್ವೆನ್ಸಿನ ನಾವು ಹರ್ಟ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಹರ್ಟ್ಸ್. ಈ ಹರ್ಟ್ಸ್ ಇನ್ ಸಿಂಬಲ್ ಕ್ಯಾಪಿಟಲ್ H ಸ್ಮಾಲ್ Z ಈ ರೀತಿಯಾಗಿರುತ್ತೆ. Z ನ ಈಗ Z ಅಂತಾರೆ. ನಾವೆಲ್ಲ ABCD ಕಲಿಬೇಕಾದ್ರೆ XYZ ಇತ್ತು, ಬಟ್ ಈಗ XYZ ಆಗಿದೆ. So a frequency of 1 hertz is 1 oscillation per second. So 1 hertz is equal to 1 oscillation per second. Idu 1 oscillation per second. So if an object oscillates 20 times, ಒಂದು ವಸ್ತು 20 ಸಲ oscillate ಆದಾಗ 1 ಸೆಕೆಂಡ್ಗೆ ಎಷ್ಟು ಫ್ರೀಕ್ವೆನ್ಸಿ ಇರ್ಬೋದು? ವೆರಿ ಸಿಂಪಲ್, ಇಷ್ಟು ಟ್ರಿಕ್ಕಿ ಆಗಿಲ್ಲ. 1 hertz is equal to 1 oscillation per second ಅಲ್ವಾ? ಸೊ ಅದೇ ತರ ನಾವ್ ಯೋಚನೆ ಮಾಡ್ತಾ ಒಂದು ಆಬ್ಜೆಕ್ಟ್ 20 ಸಲ, ಇಫ್ ಇಟ್ oscillates 20 times in 1 second, what would be its frequency? Any guesses? We got the right answer from Yadavad School, Negalur Haveri School, Hulikatte, Yadavad, Yelesandra, Beltur, Nanjangoodu, Yadgiri, JG Halli, Chalkere, KRCRS SC. So all of you have given us the right answer. Answer is ತುಂಬಾ ಸಿಂಪಲ್. ಒಂದು ಸಲ ಓಸಿಲೇಷನ್ ಪರ್ ಸೆಕೆಂಡ್ ಆದಾಗ 1 hertz ಅಂತ ಹೇಳಿದ್ರೆ 20 ಸಲ ಓಸಿಲೇಷನ್ ಆದಾಗ ಆಬ್ವಿಯಸ್ಲಿ ಇಟ್ ಶುಡ್ ಬಿ 20 hertz ಅಲ್ವಾ? 20 hertz ತಾನೇ ಆಗ್ಲಿಕ್ಕೆ ಸಾಧ್ಯ. ಇದನ್ನ ಹೆಂಗ್ ಮೇಡಮ್ ಕ್ಯಾಲ್ಕುಲೇಟ್ ಮಾಡೋದು? ಇವಾಗ ಏನೋ 120 ಈಸಿಯಾಗಿ ನಮ್ಗೆ ಗೊತ್ತಾಯ್ತು. ಸಿ, ಅದಕ್ಕೆ ಒಂದು ಫಾರ್ಮುಲಾ ಇದೆ. ಫ್ರೀಕ್ವೆನ್ಸಿ ಇಸ್ ದ ನಂಬರ್ ಆಫ್ ಓಸಿಲೇಷನ್ ಆರ್ ಸೈಕಲ್ ದಟ್ ಅಕರ್ಸ್ ಪರ್ ಯೂನಿಟ್ ಆಫ್ ಟೈಮ್ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ ನಂಬರ್ ಆಫ್ ಓಸಿಲೇಷನ್ ಬೈ ಟೈಮ್ ಟೇಕನ್. ಓಕೆ, ಈ ಒಂದು ಕೇಸ್ ಅಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ ಈ ರೀತಿಯಾಗಿರುತ್ತೆ. Frequency is equal to 20 oscillations divided by 1 second. ಸೊ ಅವಾಗ ಏನ್ ಸಿಗುತ್ತೆ? 20 ಓಸಿಲೇಷನ್ 1 ಸೆಕೆಂಡ್ ಡಿವೈಡ್ ಮಾಡ್ತೀರಾ. ಸೊ ಯು ಗೆಟ್ 20 cycle
ಪರ್ ಸೆಕೆಂಡ್. ಸೈಕಲ್ ಅಂದ್ರೆ ಫ್ರೀಕ್ವೆನ್ಸಿ ಸೈಕಲ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. 20 ಸೈಕಲ್ ಪರ್ ಸೆಕೆಂಡ್. ಆರ್ ಇದನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ರೀಕ್ವೆನ್ಸಿನ ನಾವು ಏನ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಹೇಗೆ ನಾವು ಅದನ್ನ ಗುರುತಿಸ್ತೀವಿ, ಹರ್ಟ್ಸ್ ಅಲ್ಲಿ. ಹರ್ಟ್ಸ್ ನ HZ ಅಂತ ಹೀಗೆ ಬರ್ತೀವಿ. ಈ ರೀತಿಯಾಗಿ ಬರಿಬಹುದು. ಓಕೆ, ಟೇಕ್ ದಿಸ್ ಡೌನ್. I'll give you 15 seconds time. Okay, please take this down. Very good. You have completed. So can we move ahead? So Iga, you can recognize many familiar sound without seeing the object. For example, calling bell sound ಗೊತ್ತಾಗುತ್ತೆ. ಫೋನ್ ರಿಂಗ್ ಆಗೋ ಸೌಂಡ್ ಗೊತ್ತಾಗುತ್ತೆ. ಕೆಲವೊಂದ್ಸಲ ನಿಮ್ಮ ಒಂದಿಷ್ಟು ಫ್ರೆಂಡ್ಸ್ ನಡ್ಕೊಂಡ್ ಬರೋ ಸ್ಟೈಲ್ ಅಲ್ಲಿ ಇವರೇ ಬಂದ್ರು ಅಂತ ಹೇಳ್ಬಹುದು ಅಲ್ವಾ. ಕೆಲವು ಡಬ ಡಬ ಅಂತ ನಡ್ಕೊಂಡ್ ಬರ್ತಾರೆ. ಸೊ ಇವನೇ ಬಂದಿರ್ತಾನೆ ಅಥವಾ ಇವಳೇ ಬಂದಿರ್ತಾಳೆ ಅಂತ ನಾವ್ ಹೇಳ್ಬಹುದು. ಕ್ಲಾಪ್ ಸೌಂಡ್ ನಮ್ಗೆ ಗೊತ್ತಾಗುತ್ತೆ. ಒಂದ್ ಪಾತ್ರೆ ಬಿದ್ರೆ ಆ ಸೌಂಡ್ ನಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಗಾಜು ಬಿದ್ದು ಒಡ್ದು ಹೋದ್ರೆ ಆ ಸೌಂಡ್ ನಮ್ಗೆ ಗೊತ್ತಾಗುತ್ತೆ. ಹೇಗ್ ಸಾಧ್ಯ? ಈ ಸೌಂಡ್ ಡಿಫ್ರೆಂಟ್ ಆಗಿರುತ್ತೆ ತಾನೆ. ಹೇಗ್ ಗೊತ್ತಾಗುತ್ತೆ? ಬಿಕಾಸ್ ಯು ಆರ್ ಏಬಲ್ ಟು ರೆಕಗ್ನೈಸ್ ದೆಮ್. ಸೊ ಹ್ಯಾವ್ ಯು ಎವರ್ ಥಾಟ್ ವಾಟ್ ಫ್ಯಾಕ್ಟರ್ ಮೇಕ್ಸ್ ದೆಮ್ ಡಿಫ್ರೆಂಟ್? ಈಗ ನಾನು ಒಂದ್ ಸ್ಪೂನ್ ತಗೊಂಡು ಒಂದ್ ಸ್ಟೀಲ್ ಪಾತ್ರೆಗೆ ಹೊಡೆದ್ರೆ ಬರೋ ಸೌಂಡ್ ಬೇರೆ, ಅದೇ ಸ್ಪೂನ್ ತಗೊಂಡು ಒಂದ್ ಪ್ಲಾಸ್ಟಿಕ್ ಹೊಡೆದ್ರೆ ಬರೋ ಸೌಂಡ್ ಬೇರೆ. ಹೌದಾ? ಸೊ ಹೌ ಡು ವಿ ಗೆಟ್ ಟು ನೋ ವಾಟ್ ಫ್ಯಾಕ್ಟರ್ ಡಿಸೈಡ್ಸ್? That is, amplitude and frequency are two important properties of any sound, so that we can differentiate sounds on the basis of their amplitudes and frequencies. ಅರ್ಥ ಆಯ್ತಾ? ಒಂದು ಶಬ್ದವನ್ನ ನಾವು ಇದೇ ಶಬ್ದ ಅಂತ ವರ್ಗೀಕರಿಸಬೇಕಾದ್ರೆ ಎರಡು ಪ್ರಮುಖವಾದಂತಹ ವಿಷಯಗಳಿರುತ್ತೆ. ಅದು ಆಂಪ್ಲಿಟ್ಯೂಡ್ and frequency. ಮ್ಯಾಮ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಫ್ರೀಕ್ವೆಂಟ್ಲಿ ಅಕರಿಂಗ್, ನಮ್ಗಿದು ಅರ್ಥ ಇದೆ. ಆಂಪ್ಲಿಟ್ಯೂಡ್ ಅಂದ್ರೆ ಹೇಳಿದ್ರೆ ಏನು? ವಾಟ್ ಇಸ್ ಆಂಪ್ಲಿಟ್ಯೂಡ್? ಸೊ ಇಲ್ಲೊಂದು ಸೌಂಡ್ ವೇವ್ ಕಾಣಿಸ್ಬಹುದು. ಈ ಕೆಳಗ್ ಹೋಗಿ ಮೇಲ್ ಬಂದು ಹೀಗ್ ಹೋಗಿ ಹೀಗು, ಇದೊಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾ ಇದೆ. ಓಕೆ, ದಿಟ್ಸ್ ಅ ಪ್ಯಾಟರ್ನ್ ದಟ್ ಯು ಕ್ಯಾನ್ ಸಿ. ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಓಕೆ, ಬನ್ನಿ ಈ ಆಂಪ್ಲಿಟ್ಯೂಡ್ ನ ಡೆಫಿನೇಷನ್ ನ ತಿಳ್ಕೊಳ್ಳೋಣ. The maximum displacement of a point on a vibrating body or wave from its equilibrium position. Equilibrium position ಅಂದ್ರೆ ಏನು ಆಗ್ಲೇ ಹೇಳ್ಕೊಟ್ನಲ್ಲ. What is equilibrium position? That is the central stable point around which the object moves. That one we call it as equilibrium position, which is the central stable point around which the object moves. And ಇಲ್ಲಿ ಆಂಪ್ಲಿಟ್ಯೂಡ್ ಅಲ್ಲಿ ಏನ್ ಹೇಳ್ತಾ ಇದೀವಿ ನಾವು? The maximum displacement of a point on a vibrating body or wave from its equilibrium position is called as amplitude ಅಂತ ನಾವು ಹೇಳ್ತಾ ಇದೀವಿ. You can note down this point. I would read it out for you for one last time. The maximum displacement of a point on a vibrating body or wave from its equilibrium position. From its equilibrium position. Note it down. The maximum displacement of a point on a
vibrating body or wave from its equilibrium position. ಇದನ್ನ ಆಂಪ್ಲಿಟ್ಯೂಡ್ ಅಂತ ನಾವು ಕರಿತೀವಿ. ಗುಡ್. ಇದನ್ನ ಹೇಗ್ ಮೆಷರ್ ಮಾಡ್ತೀವಿ? ಇಟ್ ಈಸ್ ಈಕ್ವಲ್ ಟು 1/2 the length of the vibration path. ವೈಬ್ರೇಷನ್ ಪಾತ್ ಎಷ್ಟು ಉದ್ದ ಇರುತ್ತೋ ಅದರ ಅರ್ಧ ಭಾಗದಷ್ಟು ಈ ಒಂದು ಆಂಪ್ಲಿಟ್ಯೂಡ್ ಇರುತ್ತೆ. ಇದಕ್ಕೂ ಕೂಡ ಒಂದು SI ಯೂನಿಟ್ ಇದೆ. ಇದನ್ನ ಬರ್ಕೊಳಕ್ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ದ SI ಯೂನಿಟ್ ಬಂದು ಮೀಟರ್. ಮೀಟರ್ ಅಲ್ಲಿ ನಾವು ಆಂಪ್ಲಿಟ್ಯೂಡ್ ನ ಮೆಷರ್ ಮಾಡ್ತೀವಿ ಮೀಟರ್ ಅಲ್ಲಿ. ಓಕೆ. ಫಾರ್ ವೇವ್ಸ್, ಆಂಪ್ಲಿಟ್ಯೂಡ್ ಇಸ್ ರಿಲೇಟೆಡ್ ಟು ದ ಎನರ್ಜಿ ದ ವೇವ್ ಕ್ಯಾರೀಸ್. ನೀವ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳಿಗೆ ಹೋದಾಗ ಸೊ ಅದು ವೇವ್ ಗಳ ಮೂಲಕ ನಾವು ಮಾತಾಡೋ ಧ್ವನಿನ ಅದು ಗ್ರಹಿಸುತ್ತೆ. ಇಫ್ ಪಾಸಿಬಲ್, ನಾನು ನನ್ನ ಮುಂದಿನ ಕ್ಲಾಸ್ಗಳಲ್ಲಿ ಐ ಟ್ರೈ ಟು ಶೋ ಸಚ್ ಅಂಡ್ ಸಾಫ್ಟ್ವೇರ್. ಓಕೆ, ಇಫ್ ಯು ಅಲೌ ಟು ಡೂ ಸೋ, ನಾನೀಗ ಯಾವ ರೀತಿ ಮಾತಾಡ್ತೀನಿ ಆ ಧ್ವನಿ ಏರಿಳಿತ ಕಾಣಿಸಬಹುದು. ಸಿ ಐ ಜಸ್ಟ್ ರೈಟ್ ಇಟ್ ಆನ್ ದ ಬೋರ್ಡ್ ಅಂಡ್ ಶೋ ಇಟ್ ಟು ಯು. ಹೀಗಿರುತ್ತೆ. ಸೊ ನಾನು ಹೀಗ್ ಮಾತಾಡಿದಾಗ, ಜೋರಾಗಿ ಮಾತಾಡಿದಾಗ ಹೀಗೆ, ಸ್ವಲ್ಪ ನಿಧಾನ ಮಾತಾಡಿದಾಗ ಹೀಗೆ, ತುಂಬಾ ಕಮ್ಮಿ ಪಿಸು ಮಾತಲ್ಲಿ ಮಾತಾಡಿದಾಗ ಈ ರೀತಿ, ಜೋರಾಗಿ ಮಾತಾಡಿದಾಗ ಈ ರೀತಿ ವೇವ್ಸ್ ಗಳಿರುತ್ತೆ. ಸೊ ಏನ್ ಮಾಡುತ್ತೆ, ಈ ಟಿವಿ ಪ್ರೋಗ್ರಾಮ್ಸ್ ಗಳು, ಅಡ್ವರ್ಟೈಸ್ಮೆಂಟ್ಸ್ ಗಳು, ಮೂವೀಸ್ ಗಳು, ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, ಈ ಧ್ವನಿಗಳು ಏನಿರುತ್ತೆ ಇದನ್ನ ತೆಗೆದುಕೊಡ್ತಾರೆ, ಇದನ್ನ ಎಡಿಟಿಂಗ್ ಅಂತ ಮಾಡ್ತಾರೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ತಾರೆ, ದೊಡ್ಡದಾಗಿ ಮಾಡ್ತಾರೆ. ದೊಡ್ಡದಾಗಿ ಮಾಡಿದಾಗ ಈ ದೊಡ್ಡ ಶಬ್ದಗಳು ಏನಿರುತ್ತಲ್ಲ ಅದು ಈ ರೀತಿಯಾಗಿ ಬರುತ್ತೆ. ಚಿಕ್ಕ ಶಬ್ದ ಈ ರೀತಿ, ಅದಕ್ಕೂ ಚಿಕ್ಕ ಶಬ್ದ ಈ ರೀತಿ. ಇದ್ರ ಮಧ್ಯೆ ಏನಾದ್ರೂ ನಾವು ಅಂತ ಏನಾದ್ರು ಗ್ಯಾಪ್ ತಗೊಂಡಾಗ ಅದನ್ನ ಎಡಿಟ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ಬಿಡ್ತಾರೆ. ಇದ್ರಲ್ಲಿ ಯಾವ್ದಾದ್ರು ಶಬ್ದ ಸ್ವಲ್ಪ ದೊಡ್ಡದಾಗಿ ಕೇಳಿಸ್ಬೇಕು, ಅದಕ್ಕೆ ನಾವ್ ಎಕೋ ಕೊಡ್ಬೇಕು ಅಂದಾಗ ಅದನ್ನು ಸಹ ಮಾಡ್ತಾರೆ. ಈ ಹಾಡ್ಗಳನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ನಿಮ್ಗೆ ಕೆಲವೊಂದ್ ಸಾಂಗ್ಸ್ ಗಳಲ್ಲಿ ಎಕೋ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಅಥವಾ ಕೆಲವು ಕಡೆ ವಾಯ್ಸ್ ತುಂಬಾ ಸಾಫ್ಟ್ ಕೇಳಿಸುತ್ತೆ, ಕೆಲವೊಂದ್ ಕಡೆ ಅದು ತುಂಬಾ ಹಿಮ್ಮುಖವಾಗಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತರ ಕೇಳಿಸ್ತಾ ಇರುತ್ತೆ. ದಟ್ ಆಲ್ ಹ್ಯಾಪನ್ಸ್ ವಿತ್ ದ ಆಂಪ್ಲಿಟ್ಯೂಡರ್ ಅಂತ ಒಂದಿರುತ್ತೆ. ಅದ್ರ ಮೂಲಕ ಮಾಡ್ತಾರೆ. ದಟ್ಸ್ ಅನ್ ಸಾಫ್ಟ್ವೇರ್. ನಿಮ್ಗೆ ಇದ್ರಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಇಂಟ್ರೆಸ್ಟ್ ಇದ್ದಾಗ ಮುಂದೆ ಹೋಗ್ತಾ ಹೋಗ್ತಾ ನೀವ್ ಅದನ್ನ ಇನ್ನೂ ಆ ಡೀಪ್ ಆಗಿ ಕಲೀಲಿಕ್ಕೆ ಅದು ಹೆಲ್ಪ್ ಆಗ್ತಾ ಬರುತ್ತೆ. Okay. And Challakere school, you have given us a point saying that the loudness of sound depend on its amplitude anta. Very good. Lovely. So correct ಆಗಿದೆ ನಿಮ್ಮ ಒಂದು ಉತ್ತರ ಅಥವಾ ವಿಷಯ ನೀವು ಹೇಳಿರೋದು. Clear? So yeah, I was talking about amplitude. Going forward, a wave with larger amplitude has higher energy. ಅಂದ್ರೆ ನಾನು ಜೋರಾಗಿ ಮಾತಾಡಿದಾಗ ಅದು ಅದೇ ಹೈ ಎನರ್ಜಿಲಿ ನಮ್ಗೆ ಕೇಳಿಸ್ತಾ ಹೋಗುತ್ತೆ. ಅದನ್ನ ನಾವು ಲೌಡ್ನೆಸ್ ಅಂತ ಸಹ ಕರಿಬಹುದು. ಹೌದಾ? ಸೊ ಒಬ್ಬ ವ್ಯಕ್ತಿ ತುಂಬಾ ಜೋರು ಧ್ವನಿಯಲ್ಲಿ ಮಾತಾಡಿದಾಗ ಲೌಡ್ನೆಸ್ ಅನ್ನೋದು ಇರುತ್ತೆ. ಬಟ್ ನಿಮ್ಗೊಂದು ಪ್ರಶ್ನೆ ಇಲ್ಲಿ. ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲೌಡ್ನೆಸ್ ದಟ್ ಅ ಹ್ಯೂಮನ್ ಇಯರ್ ಕ್ಯಾನ್ ಟಾಲರೇಟ್? What is the maximum loudness that a human ear can tolerate? You are giving the answer in hertz. ನಂಗೆ ಡೆಸಿಬಲ್ ಅಲ್ಲಿ ಕೊಡ್ತೀರಾ? ಡೆಸಿಬಲ್ ಅಲ್ಲಿ ಯಾರಾದ್ರೂ ಹೇಳಿಕ್ ಸಾಧ್ಯನಾ? I'll write it on board. ಒನ್ 140 ಡೆಸಿಬಲ್ ಮ್ಯಾಕ್ಸಿಮಮ್ ಅಷ್ಟೇ ನಮ್ ಕೇಳ್ಸಕ್ ಆಗದ. ಅದಕ್ಕೂ ಮೇಲೆ ಬಂತು ಅಂತ ಹೇಳಿದ್ರೆ ಅಲ್ಲೇ ನಾವು ಕುಸ್ತು ಬಿದ್ಬಿಡ್ತೀವಿ ಅಷ್ಟೇ. ಸೊ ದ ಲೋಯೆಸ್ಟ್ ಲೆವೆಲ್ ಆಫ್ ಸೌಂಡ್ ದಟ್ ಅ ಹ್ಯೂಮನ್ ಕ್ಯಾನ್ ಡಿಟೆಕ್ಟ್ ಇಸ್ 0 ಡೆಸಿಬಲ್. ಏನು ಶಬ್ದ ಇಲ್ದಿರೋದು ಸಹ ಗ್ರಹಿಸಬಹುದು. ಬಟ್ ಹೈ ಲೆವೆಲ್ ಬಂದು 120 to 140. ಬಟ್ ದಿಸ್ ಇಸ್ ಆಲ್ಸೋ ಹಾರ್ಮ್ಫುಲ್. ಆದ್ರಿಂದ ಯಾವಾಗ್ಲೂ ನಾವು ಮಾತಾಡುವಂತಹ ಶಬ್ದಗಳು 85 ಡೆಸಿಬಲ್ಗೂ ಕಮ್ಮಿ ಇರ್ಬೇಕು. ಇಟ್ ಶುಡ್ ಬಿ ಬಿಲೋ 85 ಡೆಸಿಬಲ್. Okay, you can take this down. A sound at
or below 85 decibels are considered as the safe for up to 8 hours of exposure. But anything above this can be harmful with prolonged exposure. ಆದ್ರಿಂದ 85 ಡೆಸಿಬಲ್ಗೂ ಮೀರಿದಂತಹ ಸೌಂಡ್ ಇದ್ದಾಗ ಅದು ಟೆಂಪ್ರವರಿ ಅಥವಾ ಪರ್ಮನೆಂಟ್ ಡ್ಯಾಮೇಜ್ ನ ತಂದ್ಕೊಡ್ಬಹುದು ನಮ್ಗೆ. ಆದ್ರಿಂದ ಈ ಕೆಲವೊಂದು ಜಾಗಗಳಲ್ಲಿ ಫಾರ್ ಎಕ್ಸಾಂಪಲ್ ಈ ಜೆಟ್ ಇಂಜಿನ್ ಮತ್ತೆ ಮಷಿನ್ಸ್ ಗಳು ವರ್ಕ್ ಮಾಡೋ ಜಾಗದಲ್ಲೆಲ್ಲ ದೇ ಫೇಸ್ ದ ಪ್ರಾಬ್ಲಮ್ ಆಫ್ ಹಿಯರಿಂಗ್. ಶಾಶ್ವತವಾಗಿ ಅವ್ರಿಗೆ ಕಿವುಡುತನ ಅನ್ನೋದು ಬರಬಹುದು. ಸೊ ಅದೇ ಹರ್ಟ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಆಸ್ ಯು ಆಲ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್, 20 ಕಿಲೋ ಹರ್ಟ್ಸ್ ಅಥವಾ 20,000 hertz. So this is the maximum sound that we all can hear. So ಯಾರು ಇದನ್ನ ಫಸ್ಟ್ ಉತ್ತರ ನಮ್ಗೆ ಕೊಟ್ಟಿದ್ದು? We got the answer from ನೆಗಲೂರ್, ಹಾವೇರಿ ಸ್ಕೂಲ್ ಸ್ಟೂಡೆಂಟ್ಸ್ ನಮ್ಗೆ ಈ ಉತ್ತರವನ್ನ ಕೊಟ್ಟಿದ್ದಾರೆ. Great. So ಇದನ್ನ ಹೇಳ್ತಾ, I would also like to show you a simulation which happens on the bell jar. Okay, ಅಂದ್ರೆ which talks about the sound and the mechanical wave that that creates. ಅರ್ಥ ಆಯ್ತಾ? And as you all know, sound can travel in. Okay, now tell me one thing. Can sound travel in solid or liquid or gas? ಶಬ್ದಗಳು ಸಾಲಿಡ್ ಅಲ್ಲಿ ಟ್ರಾವೆಲ್ ಆಗ್ಲಿಕ್ಕೆ ಸಾಧ್ಯನಾ, ಲಿಕ್ವಿಡ್ ಅಲ್ಲಿ ಟ್ರಾವೆಲ್ ಆಗ್ಲಿಕ್ಕೆ ಸಾಧ್ಯನಾ, ಅಥವಾ ಗ್ಯಾಸಿಯಸ್ ಅಲ್ಲಿ ಟ್ರಾವೆಲ್ ಆಗ್ಲಿಕ್ಕೆ ಸಾಧ್ಯನಾ? Negalur, Haveri, wonderful. Yes, the answer is it can travel in all the 3 states. Adare, there is an condition applied for it. Enadu, sound can travel in all the 3 solid, liquid, but sound can travel through solid quickly. Fastest in the travel in the solid and slowest in the gas because of the density. So, idralliruvanತಹ density ಸಾಂದ್ರೀಕರಣದ ಫಲವಾಗಿ ಸಾಲಿಡ್ ಘನವಸ್ತುಗಳಲ್ಲಿ ತುಂಬಾ ವೇಗವಾಗಿ ಅದು ಚಲಿಸುತ್ತೆ. ಲಿಕ್ವಿಡ್ ಅಲ್ಲಿ ಘನಕ್ಕಿಂತ ಸ್ವಲ್ಪ ಕಮ್ಮಿ ಅಂಡ್ ಗ್ಯಾಸಿಯಸ್ ಅಲ್ಲಿ ತುಂಬಾ ಸ್ಲೋ ಆಗಿ ಚಲಿಸುತ್ತೆ. ಸೊ ಆದ್ರಿಂದ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುವಂತಹ ಏರಿಯಾಸ್ ಗಳಲ್ಲಿ ನಿಮ್ಗೆ ತುಂಬಾ ಕ್ಷಿಪ್ರವಾಗಿ ಕೇಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಏರೇ ಇಲ್ಲದೆ ಇರುವಂತಹ ಜಾಗದಲ್ಲಿ ಕಲೀಲಿಕ್ಕೆ ಸೌಂಡ್ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. Because sound travels fastest in the solid because the molecules are very closely packed. If you can remember, while we were talking about molecules ಎಲ್ಲ ಈ ರೀತಿಯಾಗಿ ಒಂದಕ್ಕೊಂದು ತುಂಬಾ ಪ್ಯಾಕ್ಡ್ ಆದಂತಹ ರೀತಿಲಿ ಇರುತ್ತೆ ಸಾಲಿಡ್ ಅಲ್ಲಿ. ವೆರಸ್ ಲಿಕ್ವಿಡ್ ಅಲ್ಲಿ ಸ್ವಲ್ಪ ಗ್ಯಾಪ್ಸ್ ಗಳು ಇರುತ್ತೆ. ಗ್ಯಾಸ್ ಅಲ್ಲಿ ಇಲ್ಲೊಂದು ಈ ತರವಾಗಿ ಇರುತ್ತೆ. Because of this density, the travel of sound is different in solid, liquids and gases. Okay. So for example, the sound in aluminium, ಅದರಲ್ಲಿ ನೀವು ಸೌಂಡ್ ನ ತುಂಬಾ ಕ್ವಿಕ್ ಆಗಿ ಕೇಳಿಸ್ಕೊಬಹುದು ಸೌಂಡ್ ಇನ್ ವಾಟರ್ ಗಿಂತ ಅಲ್ವಾ. ಅಂಡ್ ಇನ್ ಗ್ಯಾಸಿಯಸ್ ಅಲ್ಲಿ ತುಂಬಾ ಲೆಸ್ ಎಫಿಷಿಯಂಟ್ ಆಗಿ ನೀವು ಅದನ್ನ ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಸೌಂಡ್ ವೇವ್ ನೀಡ್ಸ್ ಅ ಮೀಡಿಯಂ ಟು ಟ್ರಾವೆಲ್. ಅದು ಸಹ ನಾವು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. A sound wave travels in the form of a longitudinal wave and it requires a material medium for its propagation. And sound always originate from some vibrating body ಅಂತ ಸಹ ಕಲ್ತಿದೀವಿ. These vibration produced by turning ಫೋಕ್ಸ್ ಆಗಿರಬಹುದು, ಡ್ರಮ್ಸ್ ಆಗಿರಬಹುದು, ಬೆಲ್ ಆಗಿರಬಹುದು ಅಥವಾ ಗಿಟಾರ್ ಆಗಿರಬಹುದು. ಮತ್ತೆ ನಮ್ಮ ಹ್ಯೂಮನ್ ವಾಯ್ಸ್ ಕೂಡ ಆ ವೋಕಲ್ ಕಾರ್ಡ್ಸ್ ಇಂದ ಆಚೆ ಬರುತ್ತೆ. ಸೊ the audible frequency raises from 20 hertz to 20 kilohertz. ಓಕೆ, ಅಥವಾ 20,000 hertz ಈ ರೀತಿಯಾಗಿರುತ್ತೆ. ಸೊ ನಾವೀಗ ಒಂದು ಎಕ್ಸ್ಪೆರಿಮೆಂಟ್, ಒಂದು ಸಿಮ್ಯುಲೇಷನ್ ಮೂಲಕ ನೋಡೋಣ. ಇದನ್ನ ನಾವು ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅ ಬೆಲ್ ಜಾರ್ ಇಸ್ ಅ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್. ಇಟ್ ಇಸ್ ಯೂಸ್ ಟು ಕ್ರಿಯೇಟ್ ಅ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಈ ಶಬ್ದನೆಲ್ಲೋ ಕೇಳಿದೀವಲ್ಲ ನಾವು. ವ್ಯಾಕ್ಯೂಮ್ ಅಂತ ಹೇಳಿದ್ರೆ ಇಟ್ ಇಸ್ ಸೋ ನೇಮ್ಡ್ ಆಸ್ ಇಟ್ ಇಸ್ ಶೇಪ್ ಇಸ್ ಸಿಮಿಲರ್. ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಸಂಪೂರ್ಣವಾಗಿ ಖಾಲಿ ಇರುತ್ತೆ. ಈ ಗಾಳಿನೇ ಓಡಾಡ್ಲಿಕ್ಕೆ ಆಗದೆ ಇರುವಂತಹ ಅವಕಾಶ ಇರುವಂತದ್ದು, ಸಂಪೂರ್ಣವಾಗಿ ಖಾಲಿ ಆಗಿರೋದು ಅಂತ ಅರ್ಥ ಆಯ್ತಾ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ದ ಎಕ್ಸ್ಪೆರಿಮೆಂಟ್ ಇಸ್ ಡನ್ ಬೈ ಪ್ಲೇಸಿಂಗ್ ಅನ್ ಎಲೆಕ್ಟ್ರಿಕ್ ಬೆಲ್ ಇನ್ ದ ಬೆಲ್ ಜಾರ್.
As the air is pumped out of the seal bell jar, the sound from the bell jar fades. At a particular vacuum, no more sound is heard from the bell. But we can see that hammer continues hitting the gong and sound is produced. However, the sound is not audible to our ears because of the vacuum inside the jar. This demonstrates that the sound wave cannot travel through vacuum. ಅದನ್ನ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ದಟ್ ಇಸ್ ಅ ಸೌಂಡ್ ವೇವ್ ನೀಡ್ಸ್ ಅ ಮಟೀರಿಯಲ್ ಮೀಡಿಯಂ ಫಾರ್ ಇಟ್ಸ್ ಪ್ರೊಪಗೇಷನ್. ಸೊ ಈ ಒಂದು ಸಿಮ್ಯುಲೇಷನ್ ನಾನು ಇವಾಗ ಏನ್ ತೋರಿಸ್ತೀನಿ ನಿಮ್ಗೆ, ಅದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅ ಸೌಂಡ್ ವೇವ್ ನೀಡ್ಸ್ ಅ ಮಟೀರಿಯಲ್ medium for its propagation. Okay. So ಈ ಸಿಮ್ಯುಲೇಷನ್ ಹೇಗಿದೆ ಅಂತ ನಾವು ನೋಡೋಣವಾ? Ready students? Okay, let me share my screen. So this is how a bell jar looks like. ಸೊ ಈ ಜಾರ್ ಒಳಗಡೆ ನಾ ಆಗ್ಲೇ ಹೇಳ್ದಂಗೆ ಬೆಲ್ಲನ್ನ ಇಟ್ಟಿದೀವಿ. ಇದನ್ನ ನಾವ್ ಏನ್ ಮಾಡ್ದಾಗ ಪವರ್ ಆನ್ ಮಾಡಿದಾಗ ಸಿ ಕೇಳಿಸ್ದ ಸೌಂಡು? ಪವರ್ ಆನ್ ಆಯ್ತು, 5:30 ಸಹ ಆಯ್ತು. ಬಟ್ ಐ ಜಸ್ಟ್ ಟೇಕ್ ಲೆಸ್ ದಾನ್ ಅ ಮಿನಿಟ್ ಟೈಮ್ ಟು ಎಕ್ಸ್ಪ್ಲೇನ್ ದಿಸ್. ಇಲ್ಲಿ ಏರ್ ಪ್ರೆಷರ್ ಇದೆ, ಒಳಗೆ ಗಾಳಿಯ ಅನುಭೂತಿ ಇದೆ. ಆ ಕಾರಣದಿಂದ ನಿಮ್ಗೆ ಶಬ್ದ ಕೇಳಿಸುತ್ತೆ. ನಾನು ಇದನ್ನ ಕಮ್ಮಿ ಮಾಡಿದಾಗ ಈ ವೇವ್ಸ್ ಗಳಲ್ಲಿ ನೀವು ಕಾಣಿಸಬಹುದು. ನಾ ಆಗ್ಲೇ ನಿಮ್ಗೆ ಬೋರ್ಡ್ ಮೇಲೆ ಬರ್ದು ತೋರ್ಸಿದ್ನಲ್ಲ, ವೇವ್ಸ್ ಮೂವ್ಮೆಂಟ್ ಆಗೋದು, ಅದನ್ನ ನೀವು ಕಾಣಬಹುದು. ಏರ್ ಪ್ರೆಷರ್ ಸಂಪೂರ್ಣವಾಗಿ ಕಮ್ಮಿ ಆದಾಗ ನಿಮ್ಗೆ ಯಾವುದೇ ಶಬ್ದ ಕೇಳಿಸ್ತಾ ಇಲ್ಲ. ದೋ ದ ಬೆಲ್ ಇಸ್ ರಿಂಗಿಂಗ್ ಹಿಯರ್, ಯು ಕಾಂಟ್ ಹಿಯರ್ ದ ಸೌಂಡ್. ದಟ್ ಇಸ್ ಫಾರ್ ಅ ಸೌಂಡ್ ವೇವ್ ದಟ್ ನೀಡ್ಸ್ ಅ ಮೆಟೀರಿಯಲ್ ಮೀಡಿಯಂ ಟು ಮೂವ್. ಆ ಪ್ರೊಪೊಗೇಟ್ ಆಗಕ್ಕೆ ಒಂದು ಮೆಟೀರಿಯಲ್ ಮೋಡ್ ಅನ್ನೋದು ಬೇಕಾಗುತ್ತೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಅದೇ ನಾನು ಈ ಏರ್ ಪ್ರೆಷರ್ ನ ಜಾಸ್ತಿ ಮಾಡಿದಾಗ ಕ್ಷೀಣವಾಗಾದ್ರೂ ಕೇಳಿಸ್ತಾ ಇದೆ. ಆ ವೇವ್ ಮೂವ್ಮೆಂಟ್ ಆಗೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಜಾಸ್ತಿ ಮಾಡ್ತೀನಿ. ಸೊ ಇಲ್ಲೂ ಕೂಡ ಕೇಳಿಸ್ತಾ ಇದೆ. ಮ್ಯಾಕ್ಸಿಮಮ್ ಇಟ್ಟಾಗ ನಾನು ತುಂಬಾ ದಪ್ಪವಾದಂತಹ ವೇವ್ ಲೈನ್ಸ್ ನಿಮ್ಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ, ವ್ಯಾಕ್ಯೂಮ್ ಅಲ್ಲಿ ಇದ್ದಾಗ ಯಾವುದೇ ರೀತಿಯಾದಂತಹ ಶಬ್ದಗಳು ನಮ್ಗೆ ಕೇಳಿಸಲ್ಲ. ಸೌಂಡ್ ಕೆನ್ ನಾಟ್ ಮೂವ್ ಇನ್ ದ ವ್ಯಾಕ್ಯೂಮ್. ಇನ್ಸ್ಟೆಡ್ ಸೌಂಡ್ ಕ್ಯಾನ್ ಮೂವ್ ಓನ್ಲಿ ಥ್ರೂ ಅ ಮೆಟೀರಿಯಲ್ ಮೀಡಿಯಂ. ಸೊ ಒಂದು ಮೋಡ್ ಇದ್ದಾಗ ಮಾತ್ರ ಅದು ಮೂವ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನಮ್ಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಆಲ್ಸೋ ಲರ್ನ್ ಅಬೌಟ್ ದಿಸ್ ಎಕ್ಸ್ಪೆರಿಮೆಂಟ್ ಅಂಡ್ ಲರ್ನ್ ಅಂಡ್ ಪ್ರಾಕ್ಟಿಸ್ ಅಬೌಟ್ ಇಟ್ ಆಸ್ ಇಟ್ ಇಸ್ ಅವೈಲಬಲ್ ಇನ್ OLAPS. Having said that, kindly excuse me since I just took extra time of yours. We shall meet in our next session. Thank you so much for all your responses, student. Have a good day.